ಹಾಯ್ ಹಲೋ ನಮಸ್ಕಾರ. ಮೋದಿ ಫಿಲ್ಮಿ ಮೋದಿಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಒಂದು ಮೂವಿನ ಸಜೆಷನ್ ಮಾಡ್ತಾಯಿದ್ದೀನಿ. ಯಾವ ಮೂವಿನೂ ರಿವ್ಯೂ ಮಾಡ್ತಾಯಿಲ್ಲ, ಸಜೆಷನ್ ಅಂದರೆ ಆ ಮೂವಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಯಾವ ಮೂವಿ ಅಪ್ಪ ಅಂತಂದರೆ ಅದಕ್ಕೂ ಮುಂಚೆ ಯಾರ್ಯಾರು ಹೊಸ್ದಾಗಿ ಮಾಡ್ತಾಯಿದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಾಯಿದೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಮೂವಿ ನೇಮ್ ಬಂದುಬಿಟ್ಟು ಮಿನ್ನಲ್ ಮುರಳಿ ಅಂತ. ಕನ್ನಡದಲ್ಲಿ ಮಿಂಚು ಮುರಳಿ ಅಂತಾರೆ, ಇಲ್ಲಾಂದರೆ ಮಿನ್ನಲ್ ಮುರಳಿ ಅಂತಲೇ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಮಿಂಚು ಮುರಳಿ ಇಲ್ಲಾಂದರೆ ಮಿನ್ನಲ್ ಮುರಳಿ ಅಂತ. ಇದು ಒಂದು ಸೂಪರ್ ಹೀರೋ ಮೂವಿ. ಈ ಮೂವಿ ಡೈರೆಕ್ಟ್ ಮಾಡಿದ್ದು ಬೇಸಿಲ್ ಜೋಸೆಫ್ ಅಂತ, ಅವರು ಒಬ್ಬ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್. ಈ ಮೂವಿ ಒರಿಜಿನಲಿ ಬಂದುಬಿಟ್ಟು ಮಲಯಾಳಂ ಇಂಡಸ್ಟ್ರಿ ಅವ್ರದ್ದು. ಟೊವಿನೋ ಥಾಮಸ್ ಅನ್ನ ಹೀರೋ ಮಾಡಿರೋದು, ಇದರಲ್ಲಿ ಹೀರೋ ಕ್ಯಾರೆಕ್ಟರ್. ಅದು ಆಲ್ ಲ್ಯಾಂಗ್ವೇಜಸ್ ಡಬ್ ಆಗಿದೆ, ಅವಾಗ ಹೇಳಿದಂಗೆ ಕನ್ನಡದಲ್ಲೂ ಇದೆ, ಅದಕ್ಕೆ ಸಜೆಷನ್ ಮಾಡ್ತಾ ಇದ್ದೀನಿ. ಈ ಮೂವಿ ಸೂಪರ್ ಹೀರೋ ಕಥೆ ಆಗಿರೋದ್ರಿಂದ ಸೇಮ್ ಸ್ಪೈಡರ್ ಮ್ಯಾನ್ಗೆ ಹೆಂಗೆ ಸ್ಪೈಡರ್ ಕಚ್ಚಿ ಅವ್ನು ಸ್ಪೈಡರ್ ಮ್ಯಾನ್ ಆಗ್ತಾನೋ ಅದೇ ರೀತಿ ಇದೊಂದು, ಇವಾಗ ಹೆಂಗೆ ಬ್ಯಾಟ್ ಮ್ಯಾನು ಸೂಪರ್ ಮ್ಯಾನ್ ಆ ರೀತಿಯೇ ಇದು ಮಿನ್ನಲ್ ಮುರಳಿ ಅನ್ನೋ ಒಂದು ಕತೆ. ಅದರಲ್ಲಿ ಮಿನ್ನಲ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ. ಸ್ಪೈಡರ್ ಮ್ಯಾನ್ ಸ್ಪೈಡರ್ ಕಚ್ಚಿರೋದ್ರಿಂದ, ಮಿನ್ನಲ್ ಅಂದರೆ ಮಿಂಚು, ಸಿಡ್ಲು ಹೊಳೆಯುತ್ತೆ, ಅದರಿಂದ ಅವ್ರಿಗೆ ಒಂದು ಪವರ್ ಬರುತ್ತೆ. ಆ ಪವರ್ನ ಹೀರೋ ಒಳ್ಳೇದಕ್ಕೆ ಯೂಸ್ ಮಾಡ್ತಾನೆ, ವಿಲನ್ ಕೆಟ್ಟದಕ್ಕೆ ಯೂಸ್ ಮಾಡ್ತಾನೆ. ಯಾಕೆ ಹೇಳಿದೆ ಅಂದರೆ ಇಬ್ಬರಿಗೂ ಸೇಮ್ ಪವರ್ ಸಿಕ್ಬಿಡುತ್ತೆ ಅಟ್ ಎ ಟೈಮ್, ಒಂದು ನೈಟಲ್ಲಿ. ಸೊ ಆ ಪವರ್ನ ಯಾವ ರೀತಿ ಯೂಸ್ ಮಾಡ್ಕೊತಾ ಹೋದಾಗ ಏನೇನು ತೊಂದರೆಗಳು ಹೀರೋ ಅನುಭವಿಸ್ತಾನೆ, ವಿಲನ್ ಮಾಡಿರೋ ಒಂದು ಕೆಟ್ಟ ಕೆಲಸದಿಂದ ಕೊನೆಗೆ ಏನಾಗುತ್ತೆ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡ್ಬೋದು. ಮೂವಿ ಮಾತ್ರ ಚಿಂದಿಯಾಗಿದೆ. ಈ ಸಂಡೇ ಇಲ್ಲ ಅಂತಂದರೆ ನಾಳೆ, ಮೀನ್ಸ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಟೈಮ್ ಇದೆ, ಇಲ್ಲ ಸಂಡೇ ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ವಾಚಬಲ್ ಮೂವಿ ಇದು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಬೆಂಕಿ ಐತೆ ಸ್ಟೋರಿ ಮಾತ್ರ. ನೀವು ಈ ಥರ ಹೊಸದ್ದು ನಮ್ಮ ಇಂಡಿಯನ್ ಸೂಪರ್ ಹೀರೋ ಮೂವಿ ನೀವು ಯಾವತ್ತೂ ನೋಡಿರಲ್ಲ, ಸೊ ಇದರಲ್ಲಿ ಐತೆ, ಫಸ್ಟ್ ಹೋಗಿ ನೋಡಿ. ಸಿಗೋದು ನೆಟ್ಫ್ಲಿಕ್ಸ್, ಇಲ್ಲಾಂದರೆ ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಇಲ್ಲಾಂದರೆ ಟೆಲಿಗ್ರಾಮ್, ನಿಮಗೆಲ್ಲ ಗೊತ್ತಿರುತ್ತಲ್ಲ ಯಾವ ಟೆಲಿಗ್ರಾಮ್, ಅದರಲ್ಲೆಲ್ಲ ಸಿಗುತ್ತೆ. ಸೊ ಪ್ಲೀಸ್ ವಾಚ್ ಇಟ್ ಒನ್ಸ್ ಇನ್ ಅ ಲೈಫ್ ಟೈಮ್. ಇಲ್ಲಿವರೆಗೂ ಯಾರಾದರೂ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಬಾಯ್ ಬಾಯ್.